Hello, this is Sakshi. I'm from Triple ITS. ಸೊ ಇವತ್ತು ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ನೋಡೋಣ. ಅಂದ್ರೆ ನಾವು ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ನೋಡ್ತಾ ಇದ್ವಿ. ಇವತ್ತು ಕೂಡ ಫಸ್ಟ್ ಸಮ್ಮರಿ ನೋಡೋಣ. ಪರ್ಮಿಟೇಷನ್ ಕಾಂಬಿನೇಷನ್ ಸಮ್ಮರಿ ಆದ್ಮೇಲೆ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಮಾಡೋಣ. So ಇವಾಗ ಪರ್ಮಿಟೇಷನ್ ಅಂದ್ರೆ ಅರೇಂಜ್ಮೆಂಟ್ ಇರೋದಿಲ್ಲ. ಸಾರಿ, ಅರೇಂಜ್ಮೆಂಟ್ ಇಂಪಾರ್ಟೆಂಟ್ ಆಗುತ್ತೆ. ಕಾಂಬಿನೇಷನ್ ನಲ್ಲಿ ಅರೇಂಜ್ಮೆಂಟ್ ಇಂಪಾರ್ಟೆಂಟ್ ಆಗೋದಿಲ್ಲ. ಓಕೆನಾ? ಸೊ ಹಂಗಾಗಿ ಸೊ ನಾವು ಪರ್ಮಿಟೇಷನ್ ಅಲ್ಲಿ ಅರೇಂಜ್ಮೆಂಟ್ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಅರೇಂಜ್ಮೆಂಟ್ ಕನ್ಸಿಡರ್ ಮಾಡ್ತೀವಿ. ಕಾಂಬಿನೇಷನ್ ಅಲ್ಲಿ ಅರೇಂಜ್ಮೆಂಟ್ ಇಂಪಾರ್ಟೆಂಟ್ ಆಗೋದಿಲ್ಲ. ಆಯ್ತಾ? ಅರೇಂಜ್ಮೆಂಟ್ ನಾಟ್ ಇಂಪಾರ್ಟೆಂಟ್. ಸೊ ಇವಾಗ ಹಂಗಾಗಿ ನಾವ್ ಏನಂತ ನೋಡ್ತೀವಿ ಇಲ್ಲಿ. ಸೊ ಇವಾಗ ಎನ್ ತಗೊಂಡಿದೀವಿ. ಎನ್ ನಂಬರ್ ಟೋಟಲ್ ಇರತ್ತೆ ಅಂಡ್ ಆಲ್ಸೋ ವಿ ಹ್ಯಾವ್ ಪಿ. ಸೊ ಇವಾಗ ಫಸ್ಟ್ ಆಫ್ ಆಲ್ ಪಿ ಬರುತ್ತೆ, ಎನ್ ಪಿ ಅಂತ ಬರುತ್ತೆ. ಸೊ ಇವಾಗ ಯಾವ ತರ ನಾವ್ ತಗೋಬೇಕು? ಸೊ ಟೋಟಲ್ ನಂಬರ್ ಎನ್ ಇದ್ದಾಗ ಪಿ ಅನ್ನೋದು ನಮಗೆ ಯಾವ್ದೋ ಒಂದು ಪಾಯಿಂಟ್ ಅಲ್ಲಿ ಬಂದಿರತ್ತೆ. ಸೊ ಅದನ್ನ ನಾವು ಕನ್ಸಿಡರ್ ಮಾಡ್ಕೊಂಡು ವಿ ವಿಲ್ ಹ್ಯಾವ್ ಟು ಸಾಲ್ವ್ ಇಟ್. ಕರೆಕ್ಟ್ ಅಲ್ವಾ? ಸೊ ಅದ್ ಯಾವ ತರ ಸಾಲ್ವ್ ಮಾಡೋದು ಅಂಡ್ ಆಲ್ಸೋ ವಿ ಹ್ಯಾವ್ ಸೊ ಇದು ಯಾವ ತರ ಇರುತ್ತೆ ಅದನ್ನೆಲ್ಲ ನಾವಲ್ಲಿ ನೋಡ್ಬೇಕು. ಸೊ ಇವಾಗ ಎನ್ ಸಿ ಎಕ್ಸ್ ಅಂತ ಇಲ್ಲಿ ಎಕ್ಸ್ ಅಂತ ವ್ಯಾಲ್ಯೂ ತಗೋಬಹುದು, ಆರ್ ಎನ್ ಸಿ 0, ಎನ್ ಸಿ 1, ಎನ್ ಸಿ 2 ಆ ತರ ಕೂಡ ನಾವು ಅಲ್ಲಿಗೆ ತಗೊಂಡು ಸಾಲ್ವ್ ಮಾಡಬಹುದು. ಸೊ ನಾವ್ ಇವತ್ತು ಫಸ್ಟ್ ಕ್ವೆಶನ್ಸ್ ನ ನೋಡೋಣ. ಆ ಕ್ವೆಶನ್ಸ್ ನಲ್ಲಿ ಆನ್ಸರ್ ಮಾಡೋಣ. ಸರಿನಾ? ಸೊ ಇವಾಗ ಫಸ್ಟ್ ಒನ್ ನೋಡಿದಾಗ ಸೊ ಫಸ್ಟ್ ಕ್ವೆಶನ್ ಸಾಲ್ವ್ ಮಾಡೋಣ. ಹೌ ಮೆನಿ ನಂಬರ್ಸ್ ಆರ್ ದೇರ್ ಬಿಟ್ವೀನ್ ನಂಬರ್ಸ್ ಆರ್ ದೇರ್ ಅಂತ ಕೇಳ್ತಾ ಇದ್ದಾರೆ. ದೇರ್ ಬಿಟ್ವೀನ್ ಏನು? ಸೊ ಬೇಸಿಕಲಿ ಬಿಟ್ವೀನ್ 99 ಅಂಡ್ 100. ಆಯ್ತಾ? ಸೊ ಬೇಸಿಕಲಿ 99 ಅಂಡ್ 1000 ಹ್ಯಾವಿಂಗ್ ಅಟ್ ಲೀಸ್ಟ್ ಒನ್ ಆಫ್ ದೇರ್ ಡಿಜಿಟ್ 7. ಸೊ ಒನ್ ಆಫ್ ದೇರ್ ಡಿಜಿಟ್ಸ್ ಏನ್ ಬಂದಿದೆ ಅದು 7 ಇದೆ. ಡಿಜಿಟ್ಸ್ 7 ಅಂತ ತಗೊಂಡಿದ್ದಾರೆ. ಸೊ ಇವಾಗ ಸೊಲ್ಯೂಷನ್ ನಲ್ಲಿ ಯಾವ ತರ ನೋಡ್ಬೋದು? ಸೊ ಟೋಟಲ್ ಯಾವಾಗ್ಲೂ 99 to 1000 or 1000 ಅಂತ ಬಂದಿದೆ ಅಂದಾಗ ಇಟ್ ವಿಲ್ ಬಿ ಆಬ್ವಿಯಸ್ಲಿ ಅ 3 ಡಿಜಿಟ್ ನಂಬರ್. ಕರೆಕ್ಟಾ? ಸೊ 3 ಡಿಜಿಟ್ ನಂಬರ್ ಇರುತ್ತೆ. ಸೊ 3 ಡಿಜಿಟ್ ನಂಬರ್ ಅಟ್ ಲೀಸ್ಟ್ ಒನ್ ಡಿಜಿಟ್ ವಿಲ್ ಬಿ 7 ಅಂತ ನಾವ್ ಹೇಳಿದಾಗ ಸೊ ಟೋಟಲ್ ನಂಬರ್ ಏನ್ ಬರುತ್ತೆ? ಸೊ ಟೋಟಲ್ ನಂಬರ್ ಆಫ್ 3 ಡಿಜಿಟ್ ನಂಬರ್ಸ್. ಓಕೆ, ಟೋಟಲ್ 3 ಡಿಜಿಟ್ ನಂಬರ್ ಮೈನಸ್ ಏನ್ ಮಾಡ್ತೀರಿ? ಟೋಟಲ್ 3 ಡಿಜಿಟ್ ನಂಬರ್ ಹ್ಯಾವಿಂಗ್ ಅಟ್ ಲೀಸ್ಟ್ 7 ಅಂತ ನಾವಿಲ್ಲಿ ತಗೋತೀವಿ. ಕರೆಕ್ಟಾ? ಸೊ ಈ ತರ ತಗೊಂಡಾಗ ನಮಗೆ ಏನ್ ಬರುತ್ತೆ ವ್ಯಾಲ್ಯೂ? ಸೊ ಈ ತರ ನಾವಿಲ್ಲಿ ತಗೊಂಡಾಗ ನಮಗೆ ವ್ಯಾಲ್ಯೂ ಏನ್ ಬರುತ್ತೆ? ಸೊ ಬೇಸಿಕಲಿ ಇದನ್ನ ನಾವು ದಟ್ ವಿಲ್ ಬಿ 9 ಇಂಟು 10 ಇಂಟು 9 ಇಂಟು 10 ಇಂಟು ಏನಂತ ತಗೋತೀವಿ? ಸೊ ಬೇಸಿಕಲಿ 9 ಇಂಟು 10 ಇಂಟು 10 ಅಂತ ತಗೋತೀವಿ. ಮೈನಸ್ ಆಫ್ ವಾಟ್ ಇಸ್ ದಟ್ 8 ಇಂಟು 9 ಇಂಟು 9. ಕರೆಕ್ಟಾ? ಸೊ ದಿಸ್ ವಿಲ್ ಬಿ ಎಷ್ಟು ಬರುತ್ತೆ? ಸೊ ದಟ್ ಇಸ್ 900 ಆಗುತ್ತೆ. ಇಲ್ಲಿ 900 ಮೈನಸ್ ಆಫ್ 648 ಬರುತ್ತೆ. ಸೊ ದಿಸ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ಏನು? ಸೊ ದಿಸ್ ಇಸ್ ಈಕ್ವಲ್ ಟು 252 ಅಂತ ನಾವಿಲ್ಲಿ ತಗೋಬಹುದು. ಸೊ ದಿಸ್ ವಿಲ್ ಬಿ ದ ಸೊಲ್ಯೂಷನ್ ಫಾರ್ ದಿಸ್. ಆಯ್ತಾ? ಸೊ ಅದು ಏನಾಗುತ್ತೆ? That will be the total number of digits from 99 to 1000 having at least there one of the digits is 7 ಅಂತ ನಾವಿಲ್ಲಿ ತಗೋತೀವಿ. ಸೊ ಕ್ವೆಶನ್ ನಂಬರ್ 2. ಕ್ವೆಶನ್ ನಂಬರ್ 2 ನಲ್ಲಿ ಏನ್ ತಗೊಳ್ಳೋಣ? ಹೌ ಮೆನಿ 5 digit ಟೆಲಿಫೋನ್ numbers can be constructed using the digits ಯಾವ್ದ್ಯಾವ್ದು digits 0 to 9 ಅಂತ ಬರುತ್ತೆ. if each number starts with 67 and no digit appears more than once. ಆಯ್ತಾ? ಸೊ ಅವ್ರು ಏನ್ ಕೇಳ್ತಾ ಇದಾರೆ ಇಲ್ಲಿ? ಸೊ ಬೇಸಿಕಲಿ ಹೌ ಮೆನಿ 5 ಡಿಜಿಟ್ ಟೆಲಿಫೋನ್ ನಂಬರ್ಸ್ ಕ್ಯಾನ್ ಬಿ ಕನ್ಸ್ಟ್ರಕ್ಟೆಡ್ ಫ್ರಮ್. ಸೊ ಇವಾಗ ಸೊಲ್ಯೂಷನ್ ಅಲ್ಲಿ ನೋಡೋಣ. ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ? ಸೊ 5 ಡಿಜಿಟ್ ನಂಬರ್ ಅಂತ ಹೇಳಿದಾರೆ ಇಲ್ಲಿ. ಸೊ 5 ಸ್ಪೇಸಸ್ ನಾವಿಲ್ಲಿ ಬರ್ಕೊಳ್ಳೋಣ. 5 ಡಿಜಿಟ್ ನಂಬರ್ ಇಟ್ ಮಸ್ಟ್ ಬಿ ಕನ್ಸ್ಟ್ರಕ್ಟೆಡ್ ಫ್ರಮ್ 0 to 9. ಸೊ 0 to 9 ಎಷ್ಟು ಡಿಜಿಟ್ಸ್ ಇದೆ? 10 ಡಿಜಿಟ್ಸ್ ಇದೆ. ಅಂಡ್ ನೋ ದಟ್ ಇಟ್ ಆಲ್ವೇಸ್ ದ ನಂಬರ್ ಯೂಶಲಿ ಸ್ಟಾರ್ಟ್ಸ್ ವಿತ್ 67. ಸೊ ಇಲ್ಲಿ ಮಿಕ್ಕಿರೋದು ನಂಬರ್ 3 ನಂಬರ್ಸ್ ಇದೆ. ಸೊ ಇಲ್ಲಿ ಬರಲ್ಲ. ಸೊ ನಂಬರ್ ಶುಡ್ ನಾಟ್ ಬಿ ರಿಪೀಟೆಡ್. ಸೊ 10 ಮೈನಸ್ 2 ಮಾಡಿ ಬಿಕಾಸ್ ಈ 2 ನಂಬರ್ ರಿಪೀಟ್ ಆಗೋದಿಲ್ಲ. ಇಲ್ಲಿ ಏನಾದ್ರು ಈ 3 ವ್ಯಾಲ್ಯೂಸ್ ನಲ್ಲಿ ಆರ್ ಈ 3 ಪ್ಲೇಸಸ್ ನಲ್ಲಿ ಯಾವ್ದಾದ್ರು ನಂಬರ್ ನಾವು ಅಲ್ಲಿಗೆ ಹಾಕ್ಬಹುದು. ಸೊ ದೇರ್ ಫಾರ್ 10 ಮೈನಸ್ 2 ಇಸ್ 8.
ಇಲ್ಲಿ 8 ಡಿಜಿಟ್ಸ್ ಅವೈಲಬಲ್ ಆಗತ್ತೆ. ಇಲ್ಲೆಷ್ಟು 7 ಆಗಿರತ್ತೆ. ಇಲ್ಲಿ 6 ಬರುತ್ತೆ. ಸೊ ಟೋಟಲ್ ಇಲ್ಲಿ 1 ಇಂಟು 1 ಇಂಟು 8 ಇಂಟು 7 ಇಂಟು 6 ಅಂತ ಬರುತ್ತೆ. ಸೊ ದಟ್ ಈಸ್ 8 ಇಂಟು 7 ಇಂಟು 6 ಅಂತ ಬಂದಾಗ ವ್ಯಾಲ್ಯೂಸ್ ಏನ್ ಬರುತ್ತೆ 336 ಆಗತ್ತೆ. ಸೊ ದಟ್ ವಿಲ್ ಬಿ ದ ಟೋಟಲ್ ನಂಬರ್ ಆಫ್ ದ ಡಿಜಿಟ್ಸ್ ವಿಚ್ ಆರ್ ಅವೈಲಬಲ್. ಆಯ್ತಾ? ಸೊ ಇವಾಗ ಕ್ವೆಶ್ಚನ್ ನಂಬರ್ 3. ಫೈಂಡ್ ದ number of permutations of the letters of the word ಅಲಹಾಬಾದ್. ಆಯ್ತಾ? ಸೊ ಇವಾಗ ಅಲಹಾಬಾದ್ ವರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ನಾವು ಸೊಲ್ಯೂಷನ್ ಅಲ್ಲಿ ನೋಡೋಣ. ನಮಗೇನ್ ಬರುತ್ತೆ ಅಲಹಾಬಾದ್ ಅಂತ ಬಂದಿದೆ ಇಲ್ಲಿ. ಅಲಹಾಬಾದ್ ಅಲ್ಲಿ ಏನ್ ಬಂದಿದೆ? ಸೊ ಬೇಸಿಕಲಿ ದೇರ್ ಆರ್ 9 ಆಬ್ಜೆಕ್ಟ್ ಲೆಟರ್ಸ್ ಆಫ್ ವಿಚ್ 4 ಆರ್ ಎಸ್. ಸೊ ಎ ಎಷ್ಟು ಬಂದಿದೆ ಇಲ್ಲಿ 4 ಎಸ್ ಬಂದಿದೆ. ಅಂಡ್ ಆಲ್ಸೋ ಇಲ್ಲಿ ಎಲ್ ಎಷ್ಟು ಬಂದಿದೆ ಇಲ್ಲಿ 2 ಎಲ್ ಬಂದಿದೆ. ಅಂಡ್ ರೆಸ್ಟ್ ಆಫ್ ದೆಮ್ ಆರ್ ಡಿಫ್ರೆಂಟ್. ಸೊ ದೀಸ್ ಆರ್ ರಿಪೀಟಿಂಗ್. ಆಯ್ತಾ? ಸೊ ನಮಗೆ ಗೊತ್ತು ಇಲ್ಲಿ ಪರ್ಮಿಟೇಷನ್ ನಲ್ಲಿ ರಿಪೀಟಿಂಗ್ ವರ್ಡ್ಸ್ ಬಂದಿದೆ ಅಂದಾಗ ಬೇರೆ ತರ ನಾವು ಅದನ್ನ ಸಾಲ್ವ್ ಮಾಡಬೇಕು. ಸೊ ದೇರ್ ಫಾರ್ ಇಲ್ಲಿ ಟೋಟಲ್ ನಂಬರ್ ಆಫ್ ಲೆಟರ್ಸ್. ಆಯ್ತಾ? ಟೋಟಲ್ ಎಷ್ಟಿದೆ 9 ಲೆಟರ್ಸ್ ಇದೆ. ಕರೆಕ್ಟ್ ಅಲ್ವಾ? ಸೊ ದೇರ್ ಫಾರ್ ಪರ್ಮಿಟೇಷನ್ ಅಂತ ಬಂದಾಗ ಇಟ್ ಇಸ್ 9 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಇದೆಷ್ಟಿದೆ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇನ್ ರೆಸ್ಟ್ ಆಫ್ ದೆಮ್ 1 ಇರೋದ್ರಿಂದ ಅದು ಏನು ಬರಲ್ಲ. ಸೊ ದಟ್ ಈಸ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ನಮ್ಗೆ ಏನು ಪ್ರಾಬ್ಲಮ್ ಬಂದಿರಲ್ಲ. ಕರೆಕ್ಟ್ ಅಲ್ವಾ? ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 9 ಫ್ಯಾಕ್ಟೋರಿಯಲ್. ಓಕೆ, ದಟ್ ಈಸ್ 9 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಬರುತ್ತೆ ವಿಚ್ ಇಸ್ ಈಕ್ವಲ್ ಟು ಎಷ್ಟು ಅರೌಂಡ್. ಸೊ ಬೇಸಿಕಲಿ 9 ಫ್ಯಾಕ್ಟೋರಿಯಲ್ ಅಂತ ಬಂದಾಗ ನಮಗೆ ಒಂದು ವ್ಯಾಲ್ಯೂ ಬರುತ್ತೆ ದಟ್ ಇಸ್ 7560 ವಿಲ್ ಬಿ ದಿ ಆನ್ಸರ್. ಆಯ್ತಾ? ಸೊ 7560 ಬಂದ್ಬಿಟ್ಟು ನಮಗೆ ಆನ್ಸರ್ ಬರುತ್ತೆ. ನಾವು ನೆಕ್ಸ್ಟ್ ಒನ್ ನಾವು ನೋಡ್ಬೇಕಾಗಿರೋದೇನು? ಕ್ವೆಶ್ಚನ್ ನಂಬರ್ 4. ಸೊ how many in how many of the distinct permutations of the letters in Mississippi do the 4 is not come together? So 4 eyes. Okay, 4 eyes do not come together. So ಯಾವ್ ಬರುತ್ತೆ? ಸೊ ಇಫ್ ದೇ ಡು ನಾಟ್ ಕಮ್ ಟುಗೆದರ್ ಅಂತ ಹೇಳಿದಾಗ ಸೊ ಐಸ್ ನ ನಾವು ಇಲ್ಲಿ ಸಪರೇಟ್ ಮಾಡ್ಬೇಕು. ಸೊ ಐಸ್ ಒಟ್ಟಿಗೆ ಬಂದಿರಲ್ಲ. ಸೊ ಇವಾಗ ಗಿವನ್ ವರ್ಡ್ ಏನಿದೆ ಮಿಸಿಸಿಪ್ಪಿ ಅನ್ನೋದು ಗಿವನ್ ವರ್ಡ್ ಇದೆ. ಕರೆಕ್ಟಾ? ಸೊ ಇವಾಗ ವರ್ಡ್ ಏನ್ ಕೊಟ್ಟಿದ್ದಾರೆ ಅವರು ಮಿಸಿಸಿಪ್ಪಿ MISSIPPI ಅಂತ ಬಂದಿದೆ. ಇವಾಗ ಎಂ ಎಷ್ಟು ಬಂದಿದೆ 1 ಇದೆ. ಐ ಎಷ್ಟಿದೆ 4 ಇದೆ. ಎಸ್ ಎಷ್ಟಿದೆ 4 ಇದೆ. ಪಿ 2 ಬಂದಿದೆ. ಸೊ ಇಲ್ಲಿ ಹೆಂಗ್ ಬರುತ್ತೆ? ಸೊ ಟೋಟಲ್ ನಂಬರ್ ಎಷ್ಟಾಗಿದೆ ಇಲ್ಲಿ? ಟೋಟಲ್ ನಂಬರ್ ಆಫ್ ಲೆಟರ್ಸ್ 11 ಬಂದಿದೆ. ಸೊ ಇವಾಗ ನಂಬರ್ ಆಫ್ ಪರ್ಮಿಟೇಷನ್ಸ್ ಅನ್ನ ನಾವ್ ಇಲ್ಲಿ ನೋಡ್ಬೇಕು ಅಂದಾಗ 11 ಫ್ಯಾಕ್ಟೋರಿಯಲ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಬರುತ್ತೆ. ಸೊ ಈ ಆನ್ಸರ್ ವ್ಯಾಲ್ಯೂ ಎಷ್ಟು ಬರುತ್ತೆ 34,650 ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಪಾಸಿಬಲ್ ಆಗಿರುತ್ತೆ. ಆಯ್ತಾ? ಸೊ ನಾವ್ ಇವಾಗ ದಿಸ್ ವಿಲ್ ಬಿ ವೆನ್ ನಾರ್ಮಲ್. ಇವಾಗ ಇದು ನಾರ್ಮಲ್ ಪರ್ಮಿಟೇಷನ್ ಅಂತ ತಗೊಂಡಾಗ. ಆಯ್ತಾ? ಸೊ ಬೇಸಿಕಲಿ ನಾರ್ಮಲ್ ಪರ್ಮಿಟೇಷನ್ ಅಂತ ತಗೊಂಡಾಗ ಅದು ಈ ತರ ಬರುತ್ತೆ. ಇವಾಗ 4 ಐಸ್ ಕಮ್ ಟುಗೆದರ್ ಅಂತ ಹೇಳಿದಾಗ ಇವಾಗ 4 ಐಸ್ ಅನ್ನು ನಾವು ಟುಗೆದರ್ ತಗೋತೀವಿ. ಅವಾಗ ಏನ್ ಬರುತ್ತೆ 4 ಐಸ್ ಕಮ್ ಟುಗೆದರ್ ಅಂಡ್ ದೇ ಆರ್ ಟ್ರೀಟೆಡ್ ಆಸ್ 1 ಲೆಟರ್. ಸೊ ಎಂಟೈರ್ 4 ಐಸ್ ದಟ್ ಇಸ್ ಐ ಅಂಡ್ ಐ ಏನಿದೆಯೋ ಅದನ್ನ 1 ಲೆಟರ್ ತರ ನಾವು ಇಲ್ಲಿ ಕನ್ಸಿಡರ್ ಮಾಡ್ತೀವಿ. ಅವಾಗ 11 ಮೈನಸ್ 4 ಮಾಡ್ಬೇಕು. ದಟ್ ವಿಲ್ ಬಿ ಹೌ ಮಚ್ 11 ಮೈನಸ್ 4 ಇಸ್ 7 ಪ್ಲಸ್ 1 ತಗೋತೀವಿ ವಿಚ್ ಇಸ್ 8 ಬಿಕಾಸ್ ಅದನ್ನ 1 ಲೆಟರ್ ತರ ನಾವು ತಗೋತಾ ಇದೀವಲ್ವಾ. ಹಂಗಾಗಿ ನಾವ್ ಅದನ್ನ 1 ಲೆಟರ್ ತರ ತಗೋತೀವಿ. ಸೊ ಅದಕ್ಕೆ ಪ್ಲಸ್ 1 ಮಾಡ್ಬೇಕು. ಸೊ ನಂಬರ್ ಆಫ್ ಪರ್ಮಿಟೇಷನ್ ಏನ್ ಬರುತ್ತೆ ಇಲ್ಲಿ? ಸೊ ನಂಬರ್ ಆಫ್ ಪರ್ಮಿಟೇಷನ್ಸ್ ಬಂದ್ಬಿಟ್ಟು 8 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು 8 ಇಂಟು 7 ಇಂಟು 6 ಇಂಟು 5 ಡಿವೈಡೆಡ್ ಬೈ 2 ದಟ್ ಇಸ್ ಇಲ್ಲಿ 4 ಆಯ್ತು. ಸೊ ಇಲ್ಲಿ 28 ಇಂಟು 30 ಸೊ ವಿಚ್ ಇಸ್ ಓಕೆ 840 ಬಂದಿದೆ. ಸೊ ಅದಕ್ಕೆ ಆನ್ಸರ್ ಏನ್ ಬರುತ್ತೆ 840 ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಆಗತ್ತೆ. ಸೊ ನಾವು ಇವಾಗ ಎಷ್ಟು ಫಸ್ಟ್ ಒನ್ ಆನ್ಸರ್ ಎಷ್ಟು ಬಂತು 34650.
ಸೊ ಇಲ್ಲಿ ಬಂದ್ಬಿಟ್ಟು ಸೊ ಇಲ್ಲಿ ಏನ್ ಬಂದಿದೆ 34650 ಮೈನಸ್ ಆಫ್ 840 ಆನ್ಸರ್ ಏನ್ ಬರುತ್ತೆ ದಟ್ ವಿಲ್ ಬಿ 33810 ಆನ್ಸರ್ ಬರುತ್ತೆ ಆಯ್ತಾ 33810 ಅಂತ ನಮಗೆ ಆನ್ಸರ್ ಬರುತ್ತೆ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಹಂಗಾಗಿ ನಾವು ಏನಂತ ನೋಡ್ಬೇಕು ಈ ತರ ನಾವು ಅದನ್ನ ಸಾಲ್ವ್ ಮಾಡಬಹುದು. ನಾವು ಇನ್ ಅ ಸ್ಮಾಲ್ ವಿಲೇಜ್ ಸೊ ಕ್ವೆಶನ್ ನಂಬರ್ 5 ನೋಡೋಣ. In a small village, there are 87 families, of which 52 families have at most 2 children. ಆಯ್ತಾ? So in a rural development program, 20 families ಏನಿದೆಯೋ are to be chosen for assistance, of which at least 18 families must have at most 2 children. In how many ways can the choice be made? ಓಕೆ, ಸೊ ಇವಾಗ ಸೊಲ್ಯೂಷನ್ ಅಲ್ಲಿ ನೋಡ್ಬೇಕು ಅಂದಾಗ ಸೊ ಇವಾಗ ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಅಂತ ನಾವಿಲ್ಲಿ ತಗೋತೀವಿ ದಟ್ ವಿಲ್ ಬಿ ಈಕ್ವಲ್ ಟು 87. ಸೊ ಇಲ್ಲಿ 87 ಟೋಟಲ್ ನಂಬರ್ ಆಫ್ ಫ್ಯಾಮಿಲೀಸ್ ಇದೆ. ನಂಬರ್ ಆಫ್ ಫ್ಯಾಮಿಲೀಸ್ ಓಕೆ, ಸೊ ಇವಾಗ ನಂಬರ್ ಆಫ್ ಫ್ಯಾಮಿಲೀಸ್ ವಿಚ್ ಹ್ಯಾವ್ ಅಟ್ ಮೋಸ್ಟ್ 2 ಚಿಲ್ಡ್ರನ್ ಇದ್ದಾರೆ ಅಂದಾಗ ಸೊ ಬೇಸಿಕಲಿ ಅಟ್ ಮೋಸ್ಟ್ ಹೌ ಮೆನಿ ಚಿಲ್ಡ್ರನ್ 2 ಚಿಲ್ಡ್ರನ್ ಇದೆ ಅಂದಾಗ that will be 52. ಆಯ್ತಾ 52 families have at most 2 children. ಸೊ ರಿಮೈನಿಂಗ್ ಫ್ಯಾಮಿಲೀಸ್ ಯಾವ್ದಿದೆಯೋ ಸೊ ಬೇಸಿಕಲಿ ಇಲ್ಲಿ ರಿಮೈನಿಂಗ್ ಫ್ಯಾಮಿಲೀಸ್ ಇದೆ ಕರೆಕ್ಟ್ ಅಲ್ವಾ. ಸೊ ಇವಾಗ ರಿಮೈನಿಂಗ್ ಫ್ಯಾಮಿಲೀಸ್ ಅಂತ ಹೇಳಿದಾಗ ವಿಚ್ ಇಸ್ 87 ಮೈನಸ್ ಆಫ್ 52 ವಿಚ್ ಇಸ್ ಈಕ್ವಲ್ ಟು 35 ಅಂತ ನಾವಿಲ್ಲಿ ಹೇಳ್ಬಹುದು. ಸೊ ಆಲ್ಸೋ ಫಾರ್ ದ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಆಯ್ತಾ. ಸೊ ರೂರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಗೆ 20 ಫ್ಯಾಮಿಲೀಸ್ ಆರ್ ಟು ಬಿ ಚೋಸನ್. ಹೌ ಮೆನಿ ಫ್ಯಾಮಿಲೀಸ್ 20 ಫ್ಯಾಮಿಲೀಸ್ ಇದೆ ಆರ್ ಚೋಸನ್ ಅಂತ ಬರ್ತಾ ಇದೆ ಕರೆಕ್ಟಾ. ಸೊ ಬೇಸಿಕಲಿ 20 ಫ್ಯಾಮಿಲೀಸ್ ಆರ್ ಟು ಬಿ ಚೋಸನ್ ಫಾರ್ ಅಸಿಸ್ಟೆನ್ಸ್ ಅಂಡ್ ದೇರ್ ಫೋರ್ ನಮಗೆ ಇಲ್ಲಿ 52C18 ಇಂಟು 35C2 ಅಂತ ಮಾಡ್ತೀವಿ ಇಲ್ಲಿ ವೇರ್ ಇನ್ 18 ಫ್ಯಾಮಿಲೀಸ್ ಏನ್ ಬಂದಿದ್ಯೋ ಆಯ್ತಾ. ಸೊ ಬೇಸಿಕಲಿ ವಿ ಹ್ಯಾವ್ ದಟ್ ಇಸ್ 18 ಫ್ಯಾಮಿಲೀಸ್ ಅಟ್ ಮೋಸ್ಟ್. ಓಕೆ, ಸೊ ಬೇಸಿಕಲಿ ಅಟ್ ಮೋಸ್ಟ್ 2 ಚಿಲ್ಡ್ರನ್ ಆರ್ ದೇರ್ ಅಂಡ್ 2 ಸೆಲೆಕ್ಟೆಡ್ ಆಯ್ತಾ. ಸೊ ಬೇಸಿಕಲಿ ಆಫ್ ದಿ ಅದರ್ ಟೈಪ್ಸ್ ಹಂಗೆ 52C19 ಬರುತ್ತೆ ಅಂಡ್ 35C1 ಬರುತ್ತೆ ವೇರ್ ಇನ್ 19 ಫ್ಯಾಮಿಲೀಸ್ ಏನಿದೆಯೋ ಆಯ್ತಾ. ಸೊ ಬೇಸಿಕಲಿ 19 ಫ್ಯಾಮಿಲೀಸ್ ಹ್ಯಾವಿಂಗ್ at most 2 children are there and also ಇಲ್ಲಿ 1 is selected from each family. ಆಮೇಲೆ 52C20 ಅಂತ ಬರುತ್ತೆ ದಟ್ ಇಸ್ ಆಲ್ ಸೆಲೆಕ್ಟೆಡ್ ಆಯ್ತಾ. ಸೊ ಬೇಸಿಕಲಿ ಆಲ್ ಸೆಲೆಕ್ಟೆಡ್ 20 families will come together are having at least how many 2 children. ಓಕೆ, at most 2 children ಅಂತ ಬರುತ್ತೆ. ಹಂಗಾಗಿ ನಾವು 52C18 ಇಂಟು 35C2 ಓಕೆ ಪ್ಲಸ್ ಎಷ್ಟು ಬರುತ್ತಿದ್ದು ಸೊ ಇದು ಒಂದು ಅಂಡ್ ಆಲ್ಸೋ ಇಲ್ಲಿ 52C19 ಇಂಟು 35C1 ಪ್ಲಸ್ ಟೈಮ್ಸ್ ಆಫ್ 52C20 ಅಂತ ತಗೊಂಡಾಗ ನಮಗೆ ಆನ್ಸರ್ ಏನ್ ಬರುತ್ತೆ ಅನ್ನೋದನ್ನ ನಾವಿಲ್ಲಿ ಸಾಲ್ವ್ ಮಾಡ್ಬೇಕು. ಇದನ್ನ ಸಾಲ್ವ್ ಮಾಡಿದ್ರೆ ನಿಮಗೆ ಅದಕ್ಕೆ ಆ ಕ್ವೆಶನ್ ಗೆ ಆನ್ಸರ್ ಬರುತ್ತೆ. ಓಕೆನಾ. ಹಾ, ಕ್ವೆಶನ್ ನಂಬರ್ 6 ಸಾಲ್ವ್ ಮಾಡೋಣ ಇವಾಗ. A committee of 3 persons is to be constituted from a group of 2 men and 3 women. In how many
Can this be done? How many of these committees would consist of one man and two women? ಓಕೆನಾ? ಸೊ ಇಲ್ಲಿ ಸೊಲ್ಯೂಷನ್ ನೋಡೋಣ. ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ? ಸೊ ಬೇಸಿಕಲಿ ವಿ ಹ್ಯಾವ್ ಮೆನ್ ವಿಲ್ ಬಿ 2 ಗಿವನ್ ಆಯ್ತಾ? ಸೊ ಬೇಸಿಕಲಿ ಇನ್ ದ ಗಿವನ್ ಸೊಲ್ಯೂಷನ್ ವಿ ಹ್ಯಾವ್ ಮೆನ್ ವಿಲ್ ಬಿ 2 ಅಂಡ್ ವುಮೆನ್ ಅನ್ನೋದನ್ನ ಇಟ್ ವಿಲ್ ಬಿ 3. ಓಕೆ, ಸೊ ಬೇಸಿಕಲಿ ಅ ಕಮಿಟಿ ವಿಲ್ ಬಿ ಹ್ಯಾವಿಂಗ್ 3 ಪೀಪಲ್ ವಿಲ್ ಬಿ ಕಮಿಟಿ. ಇವಾಗ ಕಮಿಟಿನಲ್ಲಿ ಹೌ ಮೆನಿ ಪೀಪಲ್ ಆರ್ ದೇರ್? ಕಮಿಟಿ ವಿಲ್ ಬಿ ಹ್ಯಾವಿಂಗ್ 3 ಪೀಪಲ್ ಆಯ್ತಾ? 3 ಪರ್ಸನ್ಸ್ ಆಫ್ ಕಮಿಟಿ. ಸೊ ಕಮಿಟಿನಲ್ಲಿ 3 ಪರ್ಸನ್ಸ್ ಇದ್ದಾರೆ. ಹಿಯರ್ ದಿ ಆರ್ಡರ್ ಡಸಂಟ್ ಮ್ಯಾಟರ್. ಸೊ ಇಲ್ಲಿ ಆರ್ಡರ್ ಮ್ಯಾಟರ್ ಆಗುತ್ತಾ? ಆರ್ಡರ್ ಡಸ್ ನಾಟ್ ಮ್ಯಾಟರ್ ಆಗುತ್ತೆ ಇಲ್ಲಿ. ಓಕೆ, ಡಸ್ ನಾಟ್ ಮ್ಯಾಟರ್. ಸೊ ಹಂಗಾಗಿ ಆರ್ಡರ್ ಡಸಂಟ್ ಮ್ಯಾಟರ್ ಅನ್ನೋದ್ರಿಂದ ಸೊ ನಾವು ಇಲ್ಲಿ ಏನ್ ನೋಡ್ಬೋದು? 5C3 ಅಂತ ಬರುತ್ತೆ. ಸೊ ದಟ್ ವಿಲ್ ಬಿ 5 ಫ್ಯಾಕ್ಟೋರಿಯಲ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಓಕೆ, ವಿಚ್ ಇಸ್ ಈಕ್ವಲ್ ಟು 5 ಇಂಟು 4 ಡಿವೈಡೆಡ್ ಬೈ 2 ವಿಚ್ ಇಸ್ ಈಕ್ವಲ್ ಟು 10. ಸೊ ಇವಾಗ ಕಮಿಟಿ ಆಯ್ತಾ? ಸೊ ಇವಾಗ ನೆಕ್ಸ್ಟ್ ಒನ್ ಕಮಿಟಿ ಅಂತ ಬರುತ್ತೆ. ಕಮಿಟಿ ವಿತ್ 1 ಮ್ಯಾನ್ ಆಯ್ತಾ? ಸೊ ಬೇಸಿಕಲಿ 1 ಮ್ಯಾನ್ ಅಂಡ್ 2 ವಿಮೆನ್. ಸೊ ಬೇಸಿಕಲಿ ಕಮಿಟಿ ವಿತ್ 1 ಮ್ಯಾನ್ ಅಂಡ್ 2 ವಿಮೆನ್ ಅಂತ ಹೇಳಿದಾಗ 1 ಮ್ಯಾನ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ 2 ಮೆನ್. ಓಕೆ, ಇನ್ 2C1 ways ಆಯ್ತಾ? ಸೊ ಬೇಸಿಕಲಿ ಇಟ್ ವಿಲ್ ಬಿ ಇನ್ 2C1 ways ಅಂಡ್ ಆಲ್ಸೋ ವಿ ಹ್ಯಾವ್ 2 ವಿಮೆನ್ ವಿಲ್ ಬಿ ಸೆಲೆಕ್ಟೆಡ್ ಫ್ರಮ್ 3 ವಿಮೆನ್. ಓಕೆ, ಇನ್ 3C2 ways ಅಂತ ಬರುತ್ತೆ. ಸೊ ದೇರ್ ಫೋರ್ we can say 2C1 ways and 3C2 ways will be 2 factorial by 1 factorial into 1 factorial into 3 factorial by 2 factorial into 1 factorial. 2 factorial ಹೋಯ್ತು. 3 factorial is 6. ಓಕೆ, ಸೊ ಹಿಂಗಾಗಿ ನಮಗೆ ಎಷ್ಟು ಬರುತ್ತೆ? ಆನ್ಸರ್ ಬಂದ್ಬಿಟ್ಟು ನಮಗೆ 6 ಬರುತ್ತೆ. ನಾವು ನೆಕ್ಸ್ಟ್ ಒನ್ ಕ್ವೆಶ್ಚನ್ ನಂಬರ್ 7. Determine the number of 5 card combinations out of a deck of 52 cards if there is exactly one ace in each combination. ಆಯ್ತಾ? ಸೊ ಇವಾಗ ಸೊಲ್ಯೂಷನ್ ಅಲ್ಲಿ ನೋಡೋಣ. So given a deck of 52 cards, 4 ace cards in a deck of 52 cards. ಆಯ್ತಾ? So accordingly we'll have the number, therefore the number of ways, okay, to select one ace cards. Okay, ace from 4 ace cards ಅಂತ ಬರುತ್ತೆ will be there will be equal to 4C1 ಅಂತ ಬರುತ್ತೆ. ಸೊ ಇವಾಗ more of 4 cards is there, so basically are to be selected ಆಯ್ತಾ? ಸೊ ಇವಾಗ they are to be selected now from how much? Basically they are to be selected now from 48 cards. Okay, is how much is that? That is 48C4 ಅಂತ ನಾವಿಲ್ಲಿ ತಗೋತೀವಿ. ಸೊ ದೇರ್ ಫೋರ್ ಟೋಟಲ್ ಕಾಂಬಿನೇಷನ್ ಆಯ್ತಾ? ಸೊ ಇವಾಗ ಟೋಟಲ್ ಆರ್ ಹೋಲ್ಸಮ್ ಕಾಂಬಿನೇಷನ್ ಅಂದಾಗ 4C1 ಇಂಟು 48C4 ಅಂತ ಬರುತ್ತೆ. 4 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ 1 ಫ್ಯಾಕ್ಟೋರಿಯಲ್ ಇಂಟು 48 ಫ್ಯಾಕ್ಟೋರಿಯಲ್ 44 ಫ್ಯಾಕ್ಟೋರಿಯಲ್ ಇಂಟು 4 ಫ್ಯಾಕ್ಟೋರಿಯಲ್. ಸೊ 4 ಹೋಯ್ತು. ಇಲ್ಲಿ 48 ಇಂಟು 47 ಇಂಟು 46 ಇಂಟು 45 divided by 3 into 2 in 44 ಹೋಯ್ತು. So 3 how much that is 6 and also 2 8 ಬರುತ್ತೆ. So that for 8 into 47 into 46 into 45 which will be equal to 778,320 778,320 ಅಂತ
ನಮಗಿಲ್ಲಿ ಬರುತ್ತೆ. Now we have that is the eighth question. Okay, so we have that is question number 8 ಅಂತ ಬರುತ್ತೆ. Now a group consists of 4 girls and 7 boys. So 4 girls and 7 boys. In how many ways can a team of 5 members be selected if the team has 1. No girls, 2. At least 1 boy and 1 girl, 3. At least 3 girls. ಓಕೆ, ಸೊಲ್ಯೂಷನ್ ಅಲ್ಲಿ ನೋಡೋಣ. ಇಲ್ಲಿ ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ? ಸೊ ಬೇಸಿಕಲಿ ವಿ ಹ್ಯಾವ್ ಬಿನ್ ಗಿವನ್ that the number of girls will be 7. Number of boys ಏನಿದೆ? ಸೊ ಬೇಸಿಕಲಿ ನಂಬರ್ ಆಫ್ ಬಾಯ್ಸ್ ವಿಲ್ ಆಲ್ಸೋ ಬಿ 7. ಸೊ ಫಸ್ಟ್ ಒನ್ ಅಲ್ಲಿ ನೋ ಗರ್ಲ್ಸ್ ಅಂತ ಅವರು ಹೇಳ್ತಾ ಇದ್ದಾರೆ, ಆಯ್ತಾ? ಸೊ ನೋ ಗರ್ಲ್ಸ್ ಅಂತ ಹೇಳಿದಾಗ ವಿ ಹ್ಯಾವ್ ಟೋಟಲ್ ನಂಬರ್ ಆಫ್ ವೇಸ್, ಆಯ್ತಾ? ಸೊ ಟೋಟಲ್ ನಂಬರ್ ಆಫ್ ವೇಸ್ in the team of selection will be 40C0, sorry 4C0, ಆಯ್ತಾ? 4C0 into 7C5. So that will be 4 factorial by 0 factorial into 4 factorial into 7 factorial by 5 factorial into 2 factorial. That is 7 into 6 divided by 2. That is how much is that? 3, and that is equal to 21. 7 3s are 21 ಅಂತ ಬರುತ್ತೆ. Now second one will be there at least one boy and one girl. So ಇವಾಗ one boy ಇದೆ and also we have one boy and 4 girls ಅಂತ ಮಾತಾಡಿದಾಗ, so basically one boy and 4 girls is 7C1 into 4C4 will be there, that is 7 into 1, that is 7. Now ಇಲ್ಲಿ next one ಏನಿದೆ? So that is 2 boys and 3 girls, ಆಯ್ತಾ? So that is 7C2 into 4C3, that will be 21 into 4, that is 84. Now we'll be having 3 boys and 2 girls, which is 7C3 into 4C2, which will be equal to 35 into 6, that is 210. ಆಯ್ತಾ? So that is how we have to know. And also we have 4 boys and 1 girl, ಆಯ್ತಾ? So ಇವಾಗ we have 4 boys and 1 girl ಅಂತ ಬಂದಾಗ 7C4 into 4C1, which is 35 into 4, which is 140. ಸೊ ಹಂಗಾಗಿ ನಾವು ಇಲ್ಲಿ ಆಡ್ ಮಾಡ್ತಾ ಹೋಗ್ಬೇಕು. ಇಲ್ಲಿ 7 ಇದೆ, ಇಲ್ಲಿ 84 ಇದೆ, ಇಲ್ಲಿ 210 ಇದೆ, ಇಲ್ಲಿ 140 ಇದೆ. ಸೊ ಬೇಸಿಕಲಿ 7 plus 84 plus 210 plus 140 will be there, which is equal to 441 will be the answer. So ಇಲ್ಲಿ third part ನೋಡಿದಾಗ at least 3 girls, at least 3 girls ಅಂತ ಬರುತ್ತೆ. ಇಲ್ಲಿ at least 3 girls ಅಲ್ಲಿ total number of ways, okay, total number of ways ಅಂತ ಬಂದಾಗ what are the total number of ways? 4C3 into 7C2 into, or basically we have that will be plus, how much is that? That is 4C4 into 7C1 ಅಂತ ಬರುತ್ತೆ. That is 4 into 21 plus 7 ಅಂತ ಹೇಳಿದಾಗ ಇಲ್ಲಿ 4 8 plus 7 ಬರುತ್ತೆ, that is 91. Okay, so ಅದಕ್ಕೆ ಆನ್ಸರ್ ಏನ್ ಬರುತ್ತೆ? 91 will be the answer. ಸೊ ಆ ತರ ನೋಡಿದಾಗ ವಿ ವಿಲ್ ಬಿ ಏಬಲ್ ಟು ಸಾಲ್ವ್ ಇಟ್. ನೌ ನೈನ್ತ್ ಕ್ವೆಶ್ಚನ್ ಅನ್ನ ಸಾಲ್ವ್ ಮಾಡೋಣ. ಓಕೆ, ಕ್ವೆಶ್ಚನ್ ನಂಬರ್ 9. ಹೌ ಮೆನಿ ಗ್ರೇಟರ್ ದನ್ ಕ್ಯಾನ್ ಬಿ ಫಾರ್ಮ್ಡ್, ಆಯ್ತಾ, ಯೂಸಿಂಗ್
the digits 1, 2, 0, 2, 4, 2, 4. ಓಕೆ, ಸೊ ಸೊಲ್ಯೂಷನ್ ಅಲ್ಲಿ ನೋಡೋಣ ಇಲ್ಲಿ. ಸೊ ಬೇಸಿಕಲಿ ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ? ಸೊ ಗಿವನ್ ನಂಬರ್ಸ್. ಓಕೆ, ಗಿವನ್ ನಂಬರ್ಸ್ ಇಸ್ ಹೌ ಮಚ್? ಗಿವನ್ ನಂಬರ್ಸ್ ಮೈನಸ್ ಆಫ್ 1, 2, 3, 4, 5, 6 ಅಂತ ಬರುತ್ತೆ ಇಲ್ಲಿ. ಕರೆಕ್ಟಾ? ಸೊ ದೇರ್ ಫಾರ್ ನಂಬರ್ ಆಫ್ ಡಿಜಿಟ್ಸ್ ವಿಲ್ ಬಿ ದೇರ್. What are the number of digits? Will be 7. So the numbers having what is that have to be greater. ಆಯ್ತಾ? So basically the numbers have to be greater than uh, this much, so they can ಏನಂತ ಹೇಳ್ತೀವಿ? So they can begin. ಆಯ್ತಾ? So begin either with what is that? Either with 1, 2 or 4. So now we have when 1 is fixed at the extreme left position. ಇಲ್ಲಿ ಒಂದು extreme left position ಇದೆ and 1 will be fixed at the extreme left position. ಆಯ್ತಾ? It is fixed at the extreme left position ಅಂತ ಬರುತ್ತೆ. So 1 will be fixed at the extreme left position ಅಂತ ಇರುತ್ತೆ. And also the remaining are rearranged will be. So basically 0, 2, 2, then we have 2, 2, 2, 4, 4, in which that is there are 3 R2s and also we have 2 R4s ಅಂತ ಇಲ್ಲಿ ಬಂದಿದೆ. So ಹಂಗಾಗಿ therefore we can say it is 6 factorial by 3 factorial into 2 factorial, that is 6 into 5 into 4 divided by 2, which will be 2s are. So ಇವಾಗ 60 ಅಂತ ನಮಗಿಲ್ಲಿ ಬರುತ್ತೆ. Now total numbers which begin with the total numbers begin with 2 is equal to ಎಷ್ಟು ಬರುತ್ತೆ? 6 factorial by 2 factorial into 2 factorial ಆಗುತ್ತೆ. So that is 720 divided by 2 factorial into 2 factorial ಬರುತ್ತೆ. ಅದನ್ನ ನಾವು 180 ಅಂತ ನಾವಿಲ್ಲಿ ಬರಿಬಹುದು. ಇದು 60 ಆಗುತ್ತೆ, ಇಲ್ಲಿ ನಮಗೆ 180 ಬರುತ್ತೆ. ಸೊ ಸಿಮಿಲರ್ಲಿ ಟೋಟಲ್ ನಂಬರ್, ಸೊ ಇವಾಗ ನೆಕ್ಸ್ಟ್ ಒನ್ ಏನ್ ನೋಡಬಹುದು? ಸಿಮಿಲರ್ಲಿ ಟೋಟಲ್ ನಂಬರ್ ಆಫ್ ಆಯ್ತಾ? ಟೋಟಲ್ ನಂಬರ್ begin with which begin with what? So that is begin with 2 ಅಂತ ಬಂದಾಗ ಏನ್ ಬರುತ್ತೆ? 6 factorial divided by 2 factorial into 2 factorial, that is 720 divided by 4, which is equal to 180 ಅಂತ ನಮಗಿಲ್ಲಿ ಬರುತ್ತೆ. Now similarly total numbers, okay, similarly total number that begins with, so ಇವಾಗ total number that begins with what is that? 4 ಅಂತ ಬಂದಾಗ 6 factorial by 3 factorial ಬರುತ್ತೆ, that is 720 divided by 6, which is equal to 120 ಅಂತ ನಮಗಿಲ್ಲಿ ಇರುತ್ತೆ. So therefore the required number of numbers is equal to 60 plus 180 plus 120, which is equal to 360 ಅಂತ ಬರುತ್ತೆ. ಆಯ್ತಾ? So that will be basically equal to 360. So ಇಲ್ಲಿ 10th one, question number 10. So ಇಲ್ಲಿ 18 mice were placed into experimental ಏನು experimental groups. ಆಯ್ತಾ? ಸೊ ಇವಾಗ how many 18 mice were placed in 18 mice ಏನಿದೆಯೋ ಅದನ್ನ 2 experimental groups ನಲ್ಲಿ ಹಾಕಿದ್ದಾರೆ. ಆಯ್ತಾ? ಸೊ ಇವಾಗ 2 experimental groups ನಲ್ಲಿ ಹಾಕಿದಾಗ ಏನ್ ಬರುತ್ತೆ? 2 experimental groups ನಲ್ಲಿ ಹಾಕಿದ್ದಾರೆ with all groups equally large. ಆಯ್ತಾ? in how many ways can the mice be placed in 3 groups? ಆಯ್ತಾ? in how many ways the mice can be placed in 3 groups ಅಂತ ಅವರು ಕೇಳ್ತಾ ಇದ್ದಾರೆ. ಇವಾಗ ಸೊಲ್ಯೂಷನ್ ಅಲ್ಲಿ ನಾವು ನೋಡೋಣ ಏನ್ ಬಂದಿದೆ ಸೊಲ್ಯೂಷನ್ ನಲ್ಲಿ. ಸೊ ಬೇಸಿಕಲಿ ನಂಬರ್ ಆಫ್ ಮೈಸ್ ಅಂತ ಇದೆ. ಆ ನಂಬರ್ ಆಫ್ ಮೈಸ್ ನೋಡಿದಾಗ ವಿಚ್ ವಿಲ್ ಬಿ ಈಕ್ವಲ್ ಟು 18 ಬರುತ್ತೆ. ಅಂಡ್ ನಂಬರ್ ಆಫ್ ಗ್ರೂಪ್ಸ್ ಅಂತ ನೋಡಿದಾಗ
ಆಯ್ತಾ? ಸೊ ಬೇಸಿಕಲಿ ನಂಬರ್ ಆಫ್ ಗ್ರೂಪ್ಸ್ ಎಷ್ಟು ಬಂದಿದೆ? 3 ಬಂದಿದೆ. ಕರೆಕ್ಟಾ? ಸೊ ನಂಬರ್ ಆಫ್ ಮೈಸ್ ಏನ್ ಬಂದಿದೆ? 18 ಅಂಡ್ ನಂಬರ್ ಆಫ್ ಗ್ರೂಪ್ಸ್ ಇಸ್ 3. ಸಿನ್ಸ್ ದ ಗ್ರೂಪ್ಸ್ ಆರ್ ಈಕ್ವಲಿ ಲಾರ್ಜ್, ಇವಾಗ ಗ್ರೂಪ್ ಸೈಜ್ ಆಯ್ತಾ? ಸೊ ಇವಾಗ ವಿ ಕ್ಯಾನ್ ಸೇ ದಟ್ ದ ಗ್ರೂಪ್ಸ್ ಆರ್ ಈಕ್ವಲಿ ಲಾರ್ಜ್ ಅಂತ ಹೇಳ್ತಾ ಇದೀವಿ. ಈಕ್ವಲಿ ಲಾರ್ಜ್ ಅಂತ ಹೇಳಿದಾಗ ಏನ್ ಬರುತ್ತೆ? ಸೊ ಅದಕ್ಕೆ ನಾವು 18 ಡಿವೈಡೆಡ್ ಬೈ 3 ಅಂತ ತಗೋತೀವಿ, ವಿಚ್ ಇಸ್ 6. ಸೊ ನಂಬರ್ ಆಫ್ ವೇಸ್ ಆಯ್ತಾ? ಸೊ ನಂಬರ್ ಆಫ್ ವೇಸ್ ಆಫ್ ಪ್ಲೇಸ್ಮೆಂಟ್ ಆಫ್ ಮೈಸ್. ಸೊ ಇವಾಗ ಪ್ಲೇಸ್ಮೆಂಟ್ ಆಫ್ ಏನು? ಸೊ ಪ್ಲೇಸ್ಮೆಂಟ್ ಆಫ್ ಮೈಸ್ ನಂಬರ್ ಆಫ್ ವೇಸ್ ಅಂತ ಹೇಳಿದಾಗ 18 ಫ್ಯಾಕ್ಟೋರಿಯಲ್ ಅಂತ ಬರುತ್ತೆ. ಅಂಡ್ ನಂಬರ್ ಆರ್ ಫಾರ್ ಈಚ್ ಗ್ರೂಪ್. ಓಕೆ, ಸೊ ಬೇಸಿಕಲಿ ಫಾರ್ ಈಚ್ ಯಾವ್ದಾದ್ರು ಗ್ರೂಪ್ ಇರುತ್ತಲ್ವಾ? ಸೊ ಬೇಸಿಕಲಿ ಫಾರ್ ಈಚ್ ಗ್ರೂಪ್ ಪ್ಲೇಸ್ಮೆಂಟ್ ಆಫ್ ದ ಮೈಸ್ ಇಸ್ 6 ಫ್ಯಾಕ್ಟೋರಿಯಲ್ ಆಯ್ತಾ? ಸೊ ಹಂಗಾಗಿ ನಾವು 18 ಫ್ಯಾಕ್ಟೋರಿಯಲ್ ಬೈ 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಇಂಟು 6 ಫ್ಯಾಕ್ಟೋರಿಯಲ್ ಅಂತ ಮಾಡ್ತೀವಿ. ಸೊ ಅದಕ್ಕೆ 18 ಫ್ಯಾಕ್ಟೋರಿಯಲ್ ಬೈ 6 ಫ್ಯಾಕ್ಟೋರಿಯಲ್ ಹೋಲ್ ಕ್ಯೂಬ್ ಅಂತ ನಾವ್ ಇದಕ್ಕೆ ಸೊಲ್ಯೂಷನ್ ನಾವ್ ಅದಕ್ಕೆ ಕೊಡಬಹುದು. ಸೊ ಇದು ಈ ತರ ಬಂದಾಗ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ದಿಸ್ ಥಿಂಗ್. ಸೊ ಇವಾಗ ಇದು ಅಂದ್ರೆ KCT ನೀವು ಕರ್ನಾಟಕ KCT ಬರಿತಿದ್ದೀರಾ, ಅವಾಗ ಆ ತರ ಇದ್ದಾಗ ನಾವು ಓಕೆ ಅಂದ್ರೆ ಈ ತರ ನಾವಿಲ್ಲಿ ಸಾಲ್ವ್ ಮಾಡ್ತಾ ಹೋಗ್ಬೋದು. ಬಟ್ ಸೊ ಇವಾಗ CBSE ಗೆ ನೀವು ಬೋರ್ಡ್ ಎಕ್ಸಾಮ್ ಕೊಡ್ತಿದ್ದೀರಾ ಅಂದಾಗ ಈ ತರ ಪ್ರಾಬ್ಲಮ್ ಸಾಕು, ನಿಮಗೆ ಸಾಲ್ವ್ ಮಾಡಕ್ ಬೇರೆ ಪ್ರಾಬ್ಲಮ್ ಬೇಕಾಗೋದಿಲ್ಲ. ಬಟ್ ನೀವು KCT ಬರಿತಿದ್ದೀರಾ, JEE ಮೇನ್ಸ್ ಟ್ರೈ ಮಾಡ್ತಿದ್ದೀರಾ ಅಂದಾಗ ಸ್ವಲ್ಪ ನಮಗೆ ಜಾಸ್ತಿ ಗೊತ್ತಿರ್ಬೇಕು. ಕರೆಕ್ಟ್ ಅಲ್ವಾ? ಸೊ ನಾವಿಲ್ಲಿ ಸ್ವಲ್ಪ KCT ಕ್ವೆಶ್ಚನ್ಸ್ ಅನ್ನು ಸಾಲ್ವ್ ಮಾಡಕ್ಕೆ ಆರ್ ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ ಕೂಡ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ಸೊ ಯಾವ ತರ ಇರತ್ತೆ ನೋಡೋಣ. ಓಕೆನಾ? ಸೊ ಇಲ್ಲಿ KCT ಪ್ರಾಬ್ಲಮ್ಸ್ ನೋಡೋಣ. KCT ಪ್ರಾಬ್ಲಮ್ಸ್ ಕರ್ನಾಟಕ CT ನಲ್ಲಿ ಯಾವ ತರ ಕ್ವೆಶ್ಚನ್ಸ್ ಬಂದಿರತ್ತೆ, ನೀವು ಯಾವ ತರ ಆ ಕ್ವೆಶ್ಚನ್ಸ್ ಅನ್ನ ಅಪ್ರೋಚ್ ಮಾಡ್ಬೇಕು, ಯಾವ ತರ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ನಾವಿಲ್ಲಿ ನೋಡ್ತಾ ಹೋಗೋಣ. ಸರಿನಾ? ಸೊ ಇವಾಗ ಫಸ್ಟ್ ಒನ್ ಬಂದ್ಬಿಟ್ಟು ಏನಿದೆ ಕ್ವೆಶ್ಚನ್. ಓಕೆ, ಸೊ ಯೂಸಿಂಗ್ all the letters of the word, using all the letters of the word gift ಆಯ್ತಾ? ಸೊ ಬೇಸಿಕಲಿ ಇಲ್ಲಿ ಗಿಫ್ಟ್ ಅನ್ನೋ ವರ್ಡ್ ಗೆ ಹೌ ಮೆನಿ ಡಿಸ್ಟಿಂಕ್ಟ್ ವರ್ಡ್ ಕ್ಯಾನ್ ಬಿ ಫಾರ್ಮ್ಡ್ ಆಯ್ತಾ? ಸೊ ಬೇಸಿಕಲಿ ಹೌ ಮೆನಿ ಡಿಸ್ಟಿಂಕ್ಟ್ ವರ್ಡ್ಸ್ ಕ್ಯಾನ್ ಬಿ ಫಾರ್ಮ್ಡ್. ಸೊ ಬೇಸಿಕಲಿ ಇಲ್ಲಿ ಯಾವ ತರ? ಸೊ ಇವಾಗ ಗಿಫ್ಟ್ GIFT. ಸೊ ಹೌ ಮೆನಿ ಡಿಸ್ಟಿಂಕ್ಟ್ ವರ್ಡ್ಸ್ ಕ್ಯಾನ್ ಬಿ ಫಾರ್ಮ್ಡ್. ಸೊ ಇವಾಗ ನೀವ್ ಯಾವ ತರ ಇದನ್ನ ಸಾಲ್ವ್ ಮಾಡ್ತೀರಾ ಅನ್ನೋದ್ ಮೇಲೆ ಅದು ಡಿಪೆಂಡ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಹಾ. ಸೊ ಬೇಸಿಕಲಿ ಇಫ್ ದ ರಿಪಿಟೇಷನ್ ಇಸ್ ಅಲೌಡ್, ಇಫ್ ದ ರಿಪಿಟೇಷನ್ ಇಸ್ ನಾಟ್ ಅಲೌಡ್, ಯಾವ ತರ ಬರುತ್ತೆ? ಓಕೆ, ಯಾವ ತರ ಸಾಲ್ವ್ ಮಾಡ್ಬೋದು? ಸೊ ಇವಾಗ ಇಲ್ಲಿ 4 ಡಿಫ್ರೆಂಟ್ ಇದೆ, ನಾವಿಲ್ಲಿ 4 ಡಿಫ್ರೆಂಟ್ ವರ್ಡ್ಸ್ ಕೂಡ ಇದೆ. ಸೊ ಇಲ್ಲಿ 4 ಇಫ್ 4 4 4 ಅಂಡ್ 4 ಇದು ಕೂಡ ಮಾಡಬಹುದು. ಸೊ ಬೇಸಿಕಲಿ 4 4 4 ಅಂಡ್ 4 ಅಂತ ಹೇಳಿದಾಗ ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಆಯ್ತಾ? ಸೊ ಇವಾಗ ನಾವ್ ಯಾವ ತರ ಸಾಲ್ವ್ ಮಾಡೋಣ? ಈ ತರ ಸಾಲ್ವ್ ಮಾಡ್ಬೇಕಾಗತ್ತೆ. ನಾವು ನೆಕ್ಸ್ಟ್ ಒನ್. ಓಕೆ, ನೆಕ್ಸ್ಟ್ ಒನ್. ಇವಾಗ ನಾವು ಸ್ವಲ್ಪ ಹೈಯರ್ ಲೆವೆಲ್ ಹೋಗೋಣ. ಹೈಯರ್ ಲೆವೆಲ್ ಅಲ್ಲಿ a letter block consists of 3 rings, each marked with 10 different 10 different letters. In how many ways it is possible to do what? It is possible to make an unsuccessful attempt to open the lock ಆಯ್ತಾ? ಸೊ ಇದು ನಮ್ಗೆ ಕ್ವೆಶ್ಚನ್ ಬಂದಿದೆ. ಸೊ ಇಲ್ಲಿ ಸೊಲ್ಯೂಷನ್ ಅಲ್ಲಿ ಟ್ರೈ ಮಾಡೋಣ.
ಅವ್ರು ಏನ್ ಕೇಳ್ತಾ ಇದಾರೆ ಅಂದ್ರೆ ಲೆಟರ್ ಲಾಕ್ ಅಂತ ಇದೆ. ಆ ಲೆಟರ್ ಲಾಕ್ ಅಲ್ಲಿ ಕನ್ಸಿಸ್ಟ್ ಆಫ್ ತ್ರೀ ರಿಂಗ್ಸ್ ಇದೆ. ಆ ಲೆಟರ್ ಲಾಕ್ ಅಲ್ಲಿ ಏನೇನಿದೆ, ತ್ರೀ ರಿಂಗ್ಸ್ ಅನ್ನೋದು ಇದೆ. ಇನ್ ಹೌ ಮೆನಿ ವೇಸ್ ಇಸ್ ಇಟ್ ಪಾಸಿಬಲ್ ಟು ಮೇಕ್ ಎನ್ ಅನ್ಸಕ್ಸಸ್ಫುಲ್ ಅಟೆಂಪ್ಟ್ ಟು ಓಪನ್ ದ ಲಾಕ್ ಅಂತ ಅವರು ಕೇಳ್ತಾ ಇದ್ದಾರೆ. ಸೊ ಇವಾಗ ಟೂ ರಿಂಗ್ಸ್ ಮೇ ಹ್ಯಾವ್ ದ ಸೇಮ್ ಲೆಟರ್. ಇವಾಗ ಇದು ರಿಂಗ್ ಒನ್ ಅಂತ ತಗೊಳ್ಳೋಣ. ಏನಂತ ತಗೊಳ್ಳೋಣ ಇದನ್ನ? ಸೊ ಬೇಸಿಕಲಿ ಇದನ್ನ ರಿಂಗ್ ಒನ್ ಅಂತ ತಗೊಳ್ಳೋಣ. ಇದನ್ನ ರಿಂಗ್ ಟೂ ಅಂತ ತಗೊಳ್ಳೋಣ. ಸೊ ರಿಂಗ್ ಒನ್ ಅಂಡ್ ರಿಂಗ್ ಟು ಲೆಟರ್ ಒನ್ ಅಂತ ಇರ್ಬೋದು, ಇದರಲ್ಲೂ ಕೂಡ ಲೆಟರ್ ಒನ್ ಆರ್ ಸೇಮ್ ಲೆಟರ್ಸ್ ಇರ್ಬೋದು ಅಟ್ ಅ ಟೈಮ್, ಬಟ್ ದ ಸಮ್ ರಿಂಗ್ ಕೆನಾಟ್ ಹ್ಯಾವ್ ಟೂ ಲೆಟರ್ಸ್ ಅಟ್ ಅ ಟೈಮ್. ಓಕೆ, ಸೇಮ್ ರಿಂಗ್ ಕೆನಾಟ್ ಹ್ಯಾವ್ ಟೂ ಲೆಟರ್ಸ್. ಸೊ ಇಲ್ಲಿ ಒನ್ ಲೆಟರ್ ಎರಡು ಎರಡು ಒನ್ ಟೂ ರಿಂಗ್ಸ್ ಅಲ್ಲಿ ಇರ್ಬೋದು, ಬಟ್ ಒನ್ ರಿಂಗ್ ಅಲ್ಲಿ ಟೂ ಲೆಟರ್ಸ್ ಇರೋದಿಲ್ಲ. ಸೊ ಆ ತರ ಆದಾಗ ಈಚ್ ಆಫ್ ದ ತ್ರೀ ರಿಂಗ್ಸ್ ಕ್ಯಾನ್ ಹ್ಯಾವ್ ಆಲ್ ದ 10 ಡಿಫ್ರೆಂಟ್ ಲೆಟರ್ಸ್. ಕರೆಕ್ಟಾ? ಸೊ ಬೇಸಿಕಲಿ ಇದು ಇರ್ಬೋದು, ಇದು ಇರ್ಬೋದು, ಇದು ಇರ್ಬೋದು. ಸೊ ದಟ್ ಈಸ್ ಇವಾಗ ತ್ರೀ ಲೆಟರ್ಸ್ ಇದೆ ಅಂತ ಹೇಳಿದಾಗ ಕರೆಕ್ಟ್ ಅಲ್ವಾ? ಸೊ ಇಲ್ಲಿ ತ್ರೀ ಲೆಟರ್ಸ್ ಇದೆ ನಮ್ಗೆ. ತ್ರೀ ಲೆಟರ್ಸ್ ಇರೋದ್ರಿಂದ ಸೊ ಬೇಸಿಕಲಿ ಯಾವ ತರ ಹೇಳ್ಬೋದು? ಸೊ ಲೆಟರ್ಸ್ ಕ್ಯಾನ್ ಬಿ ದ ಸೇಮ್. ಕರೆಕ್ಟಾ? ಸೊ ಬೇಸಿಕಲಿ ಅಂಡ್ ಆಲ್ಸೋ ಇಲ್ಲಿ ಹೇಳ್ತಾ ಇದ್ದಾರೆ ತ್ರೀ ಲೆಟರ್ಸ್ ಇರೋದ್ರಿಂದ ನಮಗೆ ಲೆಟರ್ಸ್ ಸೇಮೇ ಬರುತ್ತೆ. ದಟ್ ಈಸ್ ಅದೇನು ಪ್ರಾಬ್ಲಮ್ ಇಲ್ಲ ನಾವು ಅಂತ ಹೇಳ್ತಾ ಇದೀವಿ. ಸೊ ಹಂಗಾಗಿ ನಾವು ಲೆಟರ್ಸ್ ಇಲ್ಲಿ ಕೂಡ ಎಲ್ಲಿರ್ಬೋದು? ಸೊ 10 ಪಾಸಿಬಲ್ ವೇಸ್ ನಲ್ಲಿ ಇಲ್ಲಿ ಕೂಡ 10 ಇದೆ, ಇಲ್ಲೂ ಕೂಡ 10 ಇರುತ್ತೆ, ಇಲ್ಲೂ ಕೂಡ 10 ಇರುತ್ತೆ. ಸೊ ದೇರ್ ಫಾರ್ ಟೋಟಲ್ ಎಷ್ಟಾಗುತ್ತೆ? 10 ಇಂಟು 10 ಇಂಟು 10 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 1000. ಸೊ ಬೇಸಿಕಲಿ ಇದನ್ನ ನಾವು ಏನಂತ ಹೇಳ್ತೀವಿ? ಇಲ್ಲಿ 1000 ಪಾಸಿಬಿಲಿಟಿ ಇರುತ್ತೆ. ಸೊ ಬಟ್ ದೆನ್ ಇಲ್ಲಿ ಏನಾಗುತ್ತೆ? ಬಟ್ ಔಟ್ ಆಫ್ ದೀಸ್ 1000 ಅಟೆಂಪ್ಟ್ಸ್ ಓನ್ಲಿ ಒನ್ ಅಟೆಂಪ್ಟ್ ಇಸ್ ಸಕ್ಸಸ್ಫುಲ್, ಬಿಕಾಸ್ ಒನ್ ಕಾಂಬಿನೇಷನ್ ಇರತ್ತಲ್ವಾ ಒನ್ ಲಾಕ್ಗೆ, ಓನ್ಲಿ ಒನ್ ಕಾಂಬಿನೇಷನ್ ವ್ಯಾಲಿಡ್ ಆಗುತ್ತೆ. ಓನ್ಲಿ ಒನ್ ಕಾಂಬಿನೇಷನ್. ಸೊ ಹಂಗಾಗಿ ಓನ್ಲಿ ಒನ್ ಕಾಂಬಿನೇಷನ್ ವ್ಯಾಲಿಡ್ ಆಗೋದ್ರಿಂದ ಏನಂತ ಹೇಳ್ಬೋದು? ಸೊ ಇಲ್ಲಿ 1000 ಅಟೆಂಪ್ಟ್ಸ್ ನಲ್ಲಿ ಮೈನಸ್ ಆಫ್ ಒನ್ ಮಾಡ್ತೀವಿ, ವಿಚ್ ಇಸ್ ಈಕ್ವಲ್ ಟು 999. ಆಯ್ತಾ? ಸೊ ದೇರ್ ಫೋರ್ 999 ಅಟೆಂಪ್ಟ್ಸ್ ಅಲ್ಲಿ ಫೇಲ್ ಆಗತ್ತೆ ನಮ್ಗೆ. ಓಕೆ, ಏನಾಗುತ್ತೆ? ಸೊ 999 ಅಟೆಂಪ್ಟ್ಸ್ ಅಲ್ಲಿ ಪಾಸಿಬಿಲಿಟಿ ಇರೋದ್ರಿಲ್ಲ. ಸೊ ಹಂಗಾಗಿ ನಾವು ಅದನ್ನ ಆ ತರಾನೇ ಸಾಲ್ವ್ ಮಾಡಕ್ಕೆ ಟ್ರೈ ಮಾಡೋಣ. ನಾವು ನೆಕ್ಸ್ಟ್ ಒನ್ ಏನ್ ಬರುತ್ತೆ? ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಇಂಟಿಜರ್ ಸೊಲ್ಯೂಷನ್. ಸೊ ಇಲ್ಲಿ ನಂಬರ್ ಆಫ್ ಪಾಸಿಟಿವ್ ಟೋಟಲ್ ನಂಬರ್ ಆಫ್ ಪಾಸಿಟಿವ್ ಇಂಟಿಜರ್ ಆಯ್ತಾ? ಇಂಟಿಜರ್ ಸೊಲ್ಯೂಷನ್ಸ್ ಇನ್ ಓಕೆ ಬೇಸಿಕಲಿ ಸೊಲ್ಯೂಷನ್ಸ್ ಫಾರ್ ಎಕ್ಸ್ ವೈ ಅಂಡ್ ಝೆಡ್ ಸಚ್ ದಟ್ ಏನಾಗುತ್ತೆ? ಎಕ್ಸ್ ಇಂಟು ವೈ ಇಂಟು ಝೆಡ್ ವಿಲ್ ಬಿ 24 is how much ಅಂತ ನಾವಿಲ್ಲಿ ಕೇಳ್ತೀವಿ. ಸೊ ಬೇಸಿಕಲಿ ಸೊಲ್ಯೂಷನ್ ಅಲ್ಲಿ ನೋಡಿದಾಗ ನಾವು ಸೊಲ್ಯೂಷನ್ ನಲ್ಲಿ ನಾವಿಲ್ಲಿ ನೋಡಿದಾಗ ಎಕ್ಸ್ ಇಂಟು ವೈ ಇಂಟು ಝೆಡ್ ಅಂತ ಬರುತ್ತೆ. ಸೊ ದಟ್ ಇಸ್ 24. ಸೊ ಇಲ್ಲಿ ಎಕ್ಸ್ ಇಂಟು ವೈ ಇಂಟು ಝೆಡ್ ಇಸ್ ಈಕ್ವಲ್ ಟು 2 ಕ್ಯೂಬ್ ಇಂಟು 3 1. ಕರೆಕ್ಟಾ? ಸೊ ಇವಾಗ ನಂಬರ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಎನ್ ಅಂತ ಹೇಳಿದಾಗ ಸೊ ಬೇಸಿಕಲಿ ವಿ ಹ್ಯಾವ್ ಓಕೆ ಸೊ ಬೇಸಿಕಲಿ ವಿ ಹ್ಯಾವ್ ಟು ನೋ ಅಬೌಟ್ ದಿಸ್. ಸೊ ಈ ತರ ನಾವು ತಗೊಂಡಾಗ ಸೊ ವಾಟ್ ಇಸ್ ಇಟ್? ದಟ್ ಇಸ್ ಟೋಟಲ್ ನಂಬರ್ ಆಫ್ ವೇಸ್. ದ ನಂಬರ್ ಆಫ್ ವೇಸ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಏನು? ಸೊ ಬೇಸಿಕಲಿ ನಂಬರ್ ಆಫ್ ವೇಸ್ ಆಫ್ ಡಿಸ್ಟ್ರಿಬ್ಯೂಟಿಂಗ್ ಎನ್ ಐಡೆಂಟಿಕಲ್ ಓಕೆ balls n identical balls into how much is that? That is r into r will have that is different boxes. ಆಯ್ತಾ? ಸೊ ಬೇಸಿಕಲಿ n identical box is what is that? That is n plus r minus of 1 c r minus of 1. So basically we will have to know about all these things. ಆಯ್ತಾ? ಸೊ ಈ ತರ ನಮಗಿಲ್ಲಿ ಬರುತ್ತೆ. ಸೊ ದೆನ್ ವಿ ವಿಲ್ ಹ್ಯಾವ್ ಟು ನೋ ಅಬೌಟ್ ಆಲ್ ದೀಸ್ ಕೈಂಡ್ಸ್ ಆಫ್ ಥಿಂಗ್ಸ್. ಸೊ ಹಿಂಗಾಗಿ ನಾವು ವಿ ಹ್ಯಾವ್ ಟು ರಿಮೆಂಬರ್ ಅಂಡ್ ವಿ ಹ್ಯಾವ್ ಟು ನೋ. ಆಯ್ತಾ? ಸೊ ಸೊ ಯಾವ ತರ ಬರುತ್ತೆ? ಓಕೆ, ಸೊ ಈ ತರ ಎನ್ ಸಿ ಆರ್ ಓಕೆ ಅಂಡ್ ದೆನ್ ಈ ತರ ನೋಡ್ಬೇಕು. ಸೊ ನೆಕ್ಸ್ಟ್ ಒನ್ ಏನಂತ ನೋಡ್ಬೋದು ಇಲ್ಲಿ? ಸೊ ಇದು ಈ ತರ ಬರುತ್ತೆ. ಸೊ ಹಿಯರ್ ವಿ ಹ್ಯಾವ್
Okay, so here we have to, so basically here we have to group S2. So for group of four numbers ಆಯ್ತಾ. So basically we have to know about this four numbers into three groups ಆಯ್ತಾ. So ಇವಾಗ four number into three groups ಅಂತ ಬರುತ್ತೆ. So place 3 plus 3 plus 1 minus C 3 minus of 1 into 1 plus 3 minus of 1 C 3 minus of 1, that is 5 C2 ಬರುತ್ತೆ into 3 C2, that will be 30 ಆಯ್ತಾ. So basically okay, so then we will have to know and we will have to know about this. Then we will have to know what is that. So ಇವಾಗ next ಇದೇನ್ ಬರುತ್ತೆ. So find the question number 3 ಆಯ್ತಾ. So basically we have question number 3 ಏನಿದೆ, find the total number of signals that can be made by 5 flags, okay, of a different color when any number of them may be used in any signal ಆಯ್ತಾ. ಸೊ ಇವಾಗ ಕೇಸ್ 1. ಸೊ ಇಲ್ಲಿ ಸೊಲ್ಯೂಷನ್ ನೋಡೋಣ ಇಲ್ಲಿ. ಬೇಸಿಕಲಿ ಸೊಲ್ಯೂಷನ್ ಅಲ್ಲಿ ಏನ್ ಬರುತ್ತೆ. ಸೊ ದೇರ್ ಫೋರ್ ವಿ ವಿಲ್ ಹ್ಯಾವ್ ಟು ನೋ ದಟ್ ಇಸ್ ಕೇಸ್ 1 ಬರುತ್ತೆ. ಸೊ ಕೇಸ್ 1 ಅಲ್ಲಿ ಏನ್ ಬಂದಿದೆ, ವೆನ್ ಓನ್ಲಿ ಒನ್ ಫ್ಲಾಗ್ is used. So when only one flag is used ಅಂತ ಬಂದಾಗ number of signals that can be made, number of signals ಬಂದಿದೆ ಅಂದ್ರೆ 5C1, that will be 5. Okay, so then we have that is case 2 ಬರುತ್ತೆ. So which is that case 2? We have when only so basically when only two flags ಆಯ್ತಾ. So therefore when only two flags are used ಅಂತ ಬರುತ್ತೆ, that is number of signals ಆಯ್ತಾ. So that is number of signals made will be equal to 5C2, which is 5 into 4, which will be equal to 20. ಕರೆಕ್ಟಾ. ಸೊ ಇಲ್ಲಿ ಕೇಸ್ 3 ಬರುತ್ತೆ ಆಯ್ತಾ. ಸೊ ಬೇಸಿಕಲಿ ಕೇಸ್ 3 ಅಂತ ಬರುತ್ತೆ when only three flags will be there ಅಲ್ವಾ. So basically when three flags are used ಅಂತ ಬರುತ್ತೆ, so that will be equal to 5C3, that will be 5 into 4 into 3, which will be 60. ಕರೆಕ್ಟಾ. ಇಲ್ಲಿ 20 ಬರುತ್ತೆ, ಇಲ್ಲಿ 60 ಬರುತ್ತೆ. Now we have that is case 4. Case 4 ಏನ್ ಬರುತ್ತೆ ಇಲ್ಲಿ, when only 4 flags are used ಆಯ್ತಾ. So that is number of signals made. Number of signals made will be 5P4. That will be 5 into 4 into 3 into 2, which will be 120 ಬರುತ್ತೆ. ಕರೆಕ್ಟಾ. So 5 factorial by 4 factorial. So this is 5P4 signals are made. Sorry. So 5 factorial and also this is the case, right? So ಇದೇ ತರ ಬರುತ್ತೆ and also we have that is case 5. Case 5 ಏನು 5P5, which will be 5 factorial, that is 120. So therefore total will be 5 plus 120 plus 120 plus 20 plus 60, that will be 325 ಅಂತ ಬರುತ್ತೆ. ಕರೆಕ್ಟಾ. So that is how we have to know. Then we have that is question number 4. Question number 4 ಅಂತ ಬರುತ್ತೆ. So which is very very important. Okay, so therefore prove that if each of the m points in one straight line is joined to each of the n points on the other straight line, excluding the points on the given two lines, the number of points
of intersection of these lines is 1 by 4 mn into n minus of 1 ಇರುತ್ತೆ, ಇಲ್ಲಿ n minus of 1 ಬರುತ್ತೆ. ಸೊ ದೇರ್ ಫೋರ್ ಇಲ್ಲಿ ಸೊಲ್ಯೂಷನ್ ಅಂತ ನಾವಿಲ್ಲಿ ನೋಡಿದಾಗ ಏನ್ ಬರುತ್ತೆ ನಮ್ಗೆ ಸೊಲ್ಯೂಷನ್. ಸೊ ದೇರ್ ಫೋರ್ ಟು ಗೆಟ್ ಅ ಪಾಯಿಂಟ್, ಆಯ್ತಾ. ಸೊ ಟು ಗೆಟ್ ಅ ಪಾಯಿಂಟ್ ವಿ ಬೇಸಿಕಲಿ ಸೇ ಎನ್ ಸಿ ಟೂ ವೇಸ್ ಆರ್ ದೇರ್ ವೇರ್ ಎನ್ ಎಂ ಸಿ ಟೂ ವೇಸ್ ಆರ್ ಆಲ್ಸೋ ದೇರ್. ನಾವಿಲ್ಲಿ ಎಂ ಸಿ ಟೂ ಇಂಟು ಎನ್ ಸಿ ಟೂ ವಿಲ್ ಬಿ m into n minus 1 divided by 2 factorial, okay, into n minus of 1, okay, divided by 2 factorial, that is 1 by 4 into mn into m minus of 1 into n minus of 1 ಬರುತ್ತೆ. ಸೊ ಹಂಗಾಗಿ ನಾವು ಅದನ್ನ ಪ್ರೂಫ್ ಮಾಡಬಹುದು, ಕರೆಕ್ಟಾ. ಸೊ ಬೇಸಿಕಲಿ ಇನ್ ದಟ್ ವೇ ವಿ ವಿಲ್ ಹ್ಯಾವ್ ಪ್ರೂವ್ಡ್ ಇಟ್. ಸೊ ಅದೇನು ಪ್ರಾಬ್ಲಮ್ ನಮಗೆ ಬಂದಿರಲ್ಲ. ಸೊ ನಾವು ನೆಕ್ಸ್ಟ್ ಒನ್, ಕ್ವೆಶ್ಚನ್ ನಂಬರ್ 5. ಕ್ವೆಶ್ಚನ್ ನಂಬರ್ 5 ಅಲ್ಲಿ ಬಂದಿದೆ, ಇಫ್ ದ ಲೆಟರ್ಸ್ ಆಫ್ ದ ವರ್ಡ್ ಸಚಿನ್ ಆರ್ ಅರೇಂಜ್ಡ್ ಇನ್ ಆಲ್ ಪಾಸಿಬಲ್ ways and these words are written in a dictionary, at what serial number does the word Sachin appear? ಓಕೆ, ಸೊ ಇಲ್ಲಿ ಸೊಲ್ಯೂಷನ್ ಅಲ್ಲಿ ಬಂದಾಗ ಏನ್ ಬರುತ್ತೆ. ಸೊ ಬೇಸಿಕಲಿ ಸೊಲ್ಯೂಷನ್ ಅಲ್ಲಿ ಆಲ್ಫಾಬೆಟಿಕಲ್ ಆರ್ಡರ್ ಬರುತ್ತೆ. ಸೊ ದಟ್ ಇಸ್ ಎ ಸಿ ಎಚ್ ಐ ಎನ್ ಎಸ್. ಸೊ ಇವಾಗ ನಂಬರ್ ಆಫ್ ವರ್ಡ್ಸ್ ಸ್ಟಾರ್ಟಿಂಗ್, ಆಯ್ತಾ. ಸೊ ಬೇಸಿಕಲಿ ಸ್ಟಾರ್ಟಿಂಗ್ ವಿತ್ ಎ ಅಂತ ಬರುತ್ತೆ, ಮೈನಸ್ ಆಫ್ 5, ದಟ್ ಇಸ್ 5 ಫ್ಯಾಕ್ಟೋರಿಯಲ್. ಸೊ ಇನ್ ದ ಸೇಮ್ ವೇ ನಂಬರ್ ಆಫ್ ವರ್ಡ್ ಸ್ಟಾರ್ಟಿಂಗ್ ವಿತ್ ಸಿ ಇಸ್ 5 ಫ್ಯಾಕ್ಟೋರಿಯಲ್. ನಂಬರ್ ಆಫ್ ವರ್ಡ್ ಸ್ಟಾರ್ಟಿಂಗ್ ವಿತ್ ಹೆಚ್ ವಿಲ್ ಬಿ 5 ಫ್ಯಾಕ್ಟೋರಿಯಲ್. ನಂಬರ್ ಆಫ್ ವರ್ಡ್ ಸ್ಟಾರ್ಟಿಂಗ್ ವಿತ್ ಐ will be 5 factorial, and number of words starting with n will be 5 factorial. So therefore, and that will be, how much is that? So basically and Sachin will be plus 1 ಆಡ್ ಮಾಡಬೇಕು. ಸೊ ಹಂಗಾಗಿ ನಮಗೆ ಏನ್ ಬರುತ್ತೆ, 5 ಫ್ಯಾಕ್ಟೋರಿಯಲ್ ಪ್ಲಸ್ 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 1 ಅಂತ ಬರುತ್ತೆ. ಸೊ 120 ಇಂಟು 5 ಪ್ಲಸ್ 1 ದಟ್ ಇಸ್ 0, and also 0, 600 plus 1 that is 601 is the answer. So ಏನ್ ಬರುತ್ತೆ ನಮ್ಗೆ ಆನ್ಸರ್ 601 ಆನ್ಸರ್ ಬರುತ್ತೆ. ನಾವು ಕ್ವೆಶ್ಚನ್ ನಂಬರ್ 6 ಹಂಗೆ ಸಾಲ್ವ್ ಮಾಡಬೇಕು ಅಂದ್ರೆ ದಟ್ ಇಸ್ 50C4 plus summation of R will be equal to 16 plus, okay, 56 minus of RC3 is what, ಆಯ್ತಾ. ಸೊ ದಟ್ ವಿಲ್ ಬಿ ವಾಟ್ ಅಂತ ಬರುತ್ತೆ. ಸೊ ದಟ್ ಇಸ್ ಸೊಲ್ಯೂಷನ್ ಅಲ್ಲಿ ನೋಡಿದಾಗ ನಾವು, ಸೊ ದಟ್ ಇಸ್ 50C4 plus times of summation of 6 that is R equals to 1, 56 minus of RC3 that will be 50C4 plus 55C3 plus 54C3 plus 53C3 plus 52C3 plus 51C3 plus 50C3 ಅಂತ ಬರುತ್ತೆ. ಸೊ that will be 50C4 plus 50C3 and also plus 55C3 plus 54C3 plus 53C3 ಬರುತ್ತೆ, ಪ್ಲಸ್ 52C3 ಪ್ಲಸ್ 51C3 ಬರುತ್ತೆ. ಇವಾಗ ನಾವು ನೆಕ್ಸ್ಟ್ ಒನ್ ಏನಂತ ನೋಡ್ಬೇಕು, 51C4 ಪ್ಲಸ್ 51C3 ಪ್ಲಸ್ 55C3 ಪ್ಲಸ್ 54C3 ಪ್ಲಸ್ 53C3 ಪ್ಲಸ್ 52C3 ಅಂತ ಬರುತ್ತೆ. ಇವಾಗ 52C4 ಪ್ಲಸ್ 53C3 ಸಾರಿ, ಸೊ ಇಲ್ಲಿ 53 ಬರುತ್ತಲ್ವಾ. ಸೊ ದೇರ್ ಫೋರ್ ಇಲ್ಲಿ ನೆಕ್ಸ್ಟ್ ಒನ್ ಇಲ್ಲಿ 51 ಆಯ್ತು. ಇಲ್ಲಿ 52C4 ಪ್ಲಸ್ 52C4 will be there. C3 ಬರುತ್ತೆ, which will be your plus times of how much is that? That is 55C3 plus 54C3 plus 53C3 ಬರುತ್ತೆ. That is 53C4 plus 53C3 plus 55C3 plus 54C3. That will be there, and which will be there? That is 54C4
plus 54C3 will be there plus 55C3, which is 55C4 plus 55C3, which will be 56C4 ಅಂತ ನಾವ್ ಇದಕ್ಕೆ ಸಾಲ್ವ್ ಮಾಡಬಹುದು. ಕರೆಕ್ಟಾ? ಸೊ ನಾವ್ ಈ ತರಾನೇ ಸಾಲ್ವ್ ಮಾಡ್ತೀವಿ, ವಿಚ್ ಇಸ್ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದು ಈ ತರ ನಾವು ಬರುತ್ತೆ ಅಂಡ್ ದೆನ್ ದಟ್ ಇಸ್ ಹೌ ವಿ ವಿಲ್ ಹ್ಯಾವ್ ಟು ರಿಮೆಂಬರ್ ಅಂಡ್ ನೋ. ನಾವು ನೆಕ್ಸ್ಟ್ ಒನ್ ಏನಂತ ಸಾಲ್ವ್ ಮಾಡ್ಬೇಕು? Question number 11. So basically we have number of n is equal to 3 into 308 except okay 1 and n ಆಯ್ತಾ is how much ಅಂತ ಕೇಳ್ತಾ ಇದ್ದಾರೆ. ಸೊ ಸೊಲ್ಯೂಷನ್ ನಲ್ಲಿ ಏನಂತ ಸಾಲ್ವ್ ಮಾಡ್ಬೇಕು ನಾವು? So basically since 38808 will be 8 into 4851 ಅಂತ ನೋಡ್ತೀವಿ. That is 8 into 9 into 539 will be there. That is 8 into 9 into 7 into 7 into 11. That is 2 cube plus or into 3 square into 7 square into 11. That will be there. And also the number of ಆಯ್ತಾ. So basically that is number of divisor will be there. That is 3 plus 1 into 2 plus 1 into 2 plus 1 into 1 plus 1 ಅಂತ ಬರುತ್ತೆ, which is equal to 72. So therefore it includes two divisors. Okay, so this includes so basically includes two divisors ಅಂತ ನಾವಿಲ್ಲಿ ಹೇಳ್ತೀವಿ. ಏನದು divisors 1 and 38808, and therefore n will be equal to 72 minus of 2, that will be 70. Okay, ಸೊ ಹಂಗಾಗಿ ಆನ್ಸರ್ ಏನ್ ಬರತ್ ನಮ್ಗೆ ಇಲ್ಲಿ 70 ಅಂತ ನಾವ್ ಇದಕ್ಕೆ ನೋಡಬಹುದು. ಸೊ ನಾವ್ ಯಾವಾಗ್ಲೂ ಇವಾಗ ಜೆ ಮೇನ್ಸ್ ಆಗಿರ್ಲಿ ಆಗಿರ್ಲಿ ಏನಾದ್ರೂ ನೋಡ್ತಾ ಇದೀವಿ ಅಂದಾಗ ಫಸ್ಟ್ ಕಾನ್ಸೆಪ್ಟ್ ಕ್ಲಾರಿಟಿ ಇರ್ಬೇಕು. ಕಾನ್ಸೆಪ್ಟ್ ಕ್ಲಾರಿಟಿ ಇದೆ ಅಂತ ಹೇಳಾದ್ಮೇಲೆ, ಸೊ ಇವಾಗ ಕಾನ್ಸೆಪ್ಟ್ ಕ್ಲಾರಿಟಿ ಇದೆ ನಮ್ಗೆ ಅಂತ ಹೇಳಿದಾಗ ಇನ್ನ ನೆಕ್ಸ್ಟ್ ಪಾಯಿಂಟ್ ನಮ್ಗೆ ಏನ್ ಗೊತ್ತಿರ್ಬೇಕು ಅಂದ್ರೆ ಸೊಲ್ಯೂಷನ್ ಆರ್ ಡಿಫ್ರೆಂಟ್ ವೇಸ್ ಆಫ್ ಸಾಲ್ವಿಂಗ್ ದ ಪ್ರಾಬ್ಲಮ್. ಸೊ ಯಾವ ತರ ನಾವು ಪ್ರಾಬ್ಲಮ್ ಸಾಲ್ವ್ ಮಾಡಬಹುದು, ನಾವು ಯಾವ ತರ ಸಾಲ್ವ್ ಮಾಡೋಕ್ಕೆ ಕೂಡ ನಮಗೆ ಗೊತ್ತಿರ್ಬೇಕು. ಸೊ ಅದು ಗೊತ್ತಿದ್ದಾಗ ನಾವು ಏನಾದ್ರೂ ಸ್ಟಾಪ್ ಮಾಡಬಹುದು ಅವ್ರ ಏನಾದ್ರೂ ನಾವು ಸಾಲ್ವ್ ಮಾಡಬಹುದು. ಸೊ ಅದಕ್ಕೆ ನಮ್ಗೇನು ಪ್ರಾಬ್ಲಮ್ ಬರೋದಿಲ್ಲ. ಸೊ